ಓಂ ಸ್ವರ್ಣಾಕರ್ಷಣ ಕಾಲ ಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮ ಜೀವನದಲ್ಲಿ ಕೆಡುಕು, ಒಳಿತು, ಸುಖ, ದುಃಖ, ನಷ್ಟ, ಲಾಭ ಎಲ್ಲವೂ ಕೂಡ ಒಂದು ಪಾಸಿಟಿವ್ ಆಗಿದ್ದರೆ ಒಂದು ನೆಗೆಟಿವ್ ಆಗಿರುತ್ತೆ. ಪ್ರತಿ ವಿಷಯದಲ್ಲೂ ಯಾರು ನೆಮ್ಮದಿಯಾಗಿದ್ದಾರೆ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಧನವಂತ ಇರ್ಬೋದು, ಸಿರಿವಂತ ಇರ್ಬೋದು, ಬಡವ ಇರ್ಬೋದು, ಬಲ್ಲಿದ ಇರ್ಬೋದು, ಪ್ರತಿಯೊಬ್ಬರ ವಿಷಯದಲ್ಲೂ ಕುಟುಂಬದಲ್ಲಿ ಒಂದು ನಷ್ಟ ಇರುತ್ತೆ, ಒಂದು ಲಾಭ ಇರುತ್ತೆ. ಅಥವಾ ಏನೋ ಈಗ ಲಾಭ ಇದೆ, ಮುಂದೆ ನಷ್ಟ ಇರುತ್ತೆ, ಮುಂದೆ ಲಾಭ ಇದೆ, ಈಗ ನಷ್ಟ ಇರುತ್ತೆ. ಅಂದರೆ ಜೀವನ ಅಂತಕ್ಕಂಥದ್ದೇ ಏರುಪೇರುಗಳ ಸಮ್ಮಿಲನ. ಅದೇ ರೀತಿ ನೋಡೋಕ್ಕೆ ಹೋದಾಗ ಇವತ್ತಿನ ದಿವಸ ನಮ್ಮ ಶಾಸ್ತ್ರಗಳಿರ್ಬೋದು, ನಮ್ಮ ಧರ್ಮ ಇರ್ಬೋದು, ನಮ್ಮಲ್ಲಿರ್ತಕ್ಕಂಥ ಪರಂಪರೆ ಎಲ್ಲವನ್ನು ಕೂಡ ಅವಲೋಕನ ಮಾಡಿ ನೋಡಿದಾಗ ನಮಗೇನಾದರೂ ಕೆಟ್ಟದ್ದು ಸಂಭವಿಸುವ ಮುಂಚೆ ನಮಗೆ ಶಕುನಗಳ ಒಂದು ದೃಷ್ಟಿಯಾಗತ್ತೆ. ಇದು ನೀವು ಗಮನಿಸ್ಕೊಳ್ಳಿ. ಬೇಕಾದರೆ ವಿದ್ಯಾರ್ಥಿ ಚೆನ್ನಾಗಿ ಓದಿರ್ತಾನೆ, ಪರೀಕ್ಷಾ ಸಮಯದಲ್ಲಿ ಬರೀತಕ್ಕಂತಹ ಒಂದು ಪರೀಕ್ಷೆಯಲ್ಲಿ ಬರೀತಕ್ಕಂತಹ ಒಂದು ಪರೀಕ್ಷೆಯನ್ನು ಬರೆದು ಆಚೆಗೆ ಬಂದಾಗ ಆತನ ಮನಸ್ಸು, ಅಥವಾ ಬರೆಯೋಕ್ಕೆ ಮುಂಚೆ ಆತನ ಮನಸ್ಸು ಅದಕ್ಕೆ ಸಿಗ್ನಲ್ ಕೊಡುತ್ತೆ. ಹಾಗೆ ಸಾವು ಕೂಡ ಬರೋಕ್ಕೆ ಮುಂಚೆ ಅದು ನಮಗೆ ಸಿಗ್ನಲ್ಲು ಕೂಡ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಬಹಳ ಸೂಕ್ಷ್ಮವಾಗಿ ಪರಿಶೀಲನೆಯನ್ನು ಮಾಡ್ಕೋಬೇಕು. ಇನ್ನು ಕೆಟ್ಟ ವಿಷಯಗಳು ಸಂಭವಿಸ್ತಕ್ಕಂಥದ್ದು ಅಥವಾ ಕೆಡುಕು ಸಂಭವಿಸುವ ಮುನ್ನ ಅನೇಕ ಶಕುನಗಳು ನಮಗೆ ಬರುತ್ತೆ. ಪ್ರಕೃತಿ ನಮಗೆ ಕೆಡುಕಾಗಲಿರೋ ಬಗ್ಗೆ ಸೂಚನೆಗಳು ಕೊಡುತ್ತೆ. ನೀವು ರೋಡಲ್ಲಿ ಹೋಗ್ತಾ ಇರ್ತೀರ, ಮುಂದೆ ರೋಡ್ ಪ್ರಾಬ್ಲಮ್ ಇದೆ ಅಂದರೆ ಅಲ್ಲಿ ಏನೋ ಒಂದು ಸೂಚನೆ ಕೊಡುತ್ತೆ, ಅದನ್ನು ಮೀರಿ ಹೋಗ್ತೀವಿ, ನಾವು ಆಕ್ಸಿಡೆಂಟ್ ಆಗ್ತೀವಿ. ಅದಕ್ಕೆ ನಾವು ಎಲ್ಲೋ ಒಂದು ಕಡೆ ಸನಾತನೋ ನಿತ್ಯ ನೂತನ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಹಾಗೆ ಕೆಟ್ಟ ಪರಿಸ್ಥಿತಿ ಬಂದಾಗ ನಮಗೆ ಆ ಶಕುನಗಳು, ಅಥವಾ ಮನೆಯಿಂದ ನಾವು ಹೊರಗಡೆ ಹೋಗ್ತಕ್ಕಂಥ ಸಂದರ್ಭ, ನಾಯಿ ಅರ್ಚೋದು, ಹಾವು ಅಡ್ಡ ಬರೋದು, ಗೋವು ಕೂಕ್ಕೊಳ್ತಕ್ಕಂಥದ್ದು, ಹಸು, ಮನೆಯಲ್ಲಿರ್ತಕ್ಕಂಥ ಹಸು ನಮ್ಗೆ ಸಿಗ್ನಲ್ ಕೊಡುತ್ತೆ, ಅದನ್ನು ಕೂಡ ನಾವು ಗಮನಿಸಿಲ್ಲ. ಆದರೆ ಅದಕ್ಕಿಂತ ಮಿಗಿಲಾಗಿ ಅನೇಕ ಒಂದು ದುಷ್ಟ ಕೆಟ್ಟ ಶಕುನಗಳು ಬರುತ್ತೆ. ಅಂದರೆ ಮನೆಯಲ್ಲಿ ಗ್ಲಾಸ್ ಒಡೆದೋಗ್ತಕ್ಕಂಥದ್ದು, ಹಾಲು ಚೆಲ್ಲೋಗ್ತಕ್ಕಂಥದ್ದು, ಅರಿಶಿನ ಕುಂಕುಮ ಬೀಳ್ತಕ್ಕಂಥದ್ದು, ಆರತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆರತಿ ಅಲ್ಲಿಗೆ ಅದು ನಿಂತು ಹೋಗ್ತಕ್ಕಂಥದ್ದು, ಅಥವಾ ನಾವು ಎಡುವತಕ್ಕಂಥದ್ದು, ಹೊಸಲನ್ನು ಎಡುವಿ ಮನೆಯಲ್ಲಿ ಬೀಳೋಕ್ಕೆ ಹೋಗ್ತೀವಿ, ಆದರೂ ಹಂಗೆ ಆ ಎಡುವತಕ್ಕಂಥದ್ದು. ಅಥವಾ ಇನ್ನು ನಾವು ಕಾಮನ ಕೇಳ್ತೀವಿ, ಎಲ್ಲಿಗೆ ಅಂತಂದರೂ ಕೂಡ ಅದು ಕೂಡ ಅನ್ಬೇಡಿ ಅಂತ ಹೇಳ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಅದನ್ನು ರೂಢಿಸ್ಕೊಂಡು ಬಂದಿದ್ದೀವಿ. ಇದಕ್ಕಂತ ಮುಖ್ಯವಾಗಿ ಕೆಲವನ್ನು ಮನೆಯಲ್ಲಿ ಕೆಲವು ಶಕುನಗಳು ನೋಡೋಕ್ಕೆ ಹೋದಾಗ ಹಾಲು ಚೆಲ್ಲೋಗೋದು, ಅರಿಶಿನ ಕುಂಕುಮ ಚೆಲ್ತಕ್ಕಂಥದ್ದು, ಆರತಿಯ ವಿಚಾರವಾಗಿ. ಅದರ ಜೊತೆಗೆ ಮನೆಯಲ್ಲಿ ಕೆಂಪು ಇರುವೆಗಳ ಒಂದು ಸಾಲು ಕೆಂಪು ಇರುವೆಗಳು ಮನೆಯಲ್ಲಿ ಕಾಣಿಸ್ಕೊಂಡಾಗ ನಾವು ಯಾವುದೋ ಏನೋ ಕೆಟ್ಟದ್ದು ಸಂಭವಿಸ್ತಾ ಇದೆ ಅಂತ ಆ ಸಮಯದಲ್ಲಿ ಸ್ವಲ್ಪ ಪ್ರಾರ್ಥನೆ, ದೇವತಾ ಪ್ರಾರ್ಥನೆ, ಒಂದು ದೇವಸ್ಥಾನಕ್ಕೆ ಹೋಗೋ ಒಂದು ಅರ್ಚನೆ, ಅಥವಾ ದೇವರ ದರ್ಶನ ಮಾಡ್ಕೊಳ್ಳೋದು, ಅಥವಾ ಗುರು ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು. ಇರುವೆಗಳ ಒಂದು ಸಾಲು ಕೆಂಪು ಇರುವೆಗಳು ಕಂಡಾಗ ಅದು ಅಶುಭದ ಅಥವಾ ಏನೋ ಒಂದು ಕೆಟ್ಟ ಸೂಚನೆಯ ಸಂಕೇತ ಆಗಿರುತ್ತೆ. ಇನ್ನು ಸಾಮಾನ್ಯವಾಗಿ ಇತ್ತೀಚೆಗೆ ಗುಬ್ಬಚ್ಚಿಗಳಿಲ್ಲ, ಆದರೂ ಹಳ್ಳಿಗಳಲ್ಲಿ ಇದನ್ನು ನಾವು ನೋಡ್ತಕ್ಕಂಥದ್ದು. ಪದೇ ಗುಬ್ಬಚ್ಚಿ ಮನೆಯೊಳಗೆ ಬಂದು ಹೋಗ್ತಾ ಇರುತ್ತೆ. ಅಥವಾ ಒಂದು ವಿಂಡೋ ಕಿಟಕಿಯಲ್ಲಿ ಕೂತ್ಕೊಂಡು ಅದು ಸಿಕ್ಕಾಪಟ್ಟೆ ಅದು ಸದ್ದು ಮಾಡ್ತಾ ಇರುತ್ತೆ. ಇನ್ನು ಇಲಿಗಳು, ನಮಗೆ ಇಲಿಗಳು ಯಾವತ್ತೂ ಕಾಣಿಸಿಲ್ಲ, ಆದರೆ ಪದೇ ಇಲಿಗಳು ಕಾಣಿಸೋದು, ಇದು ಕೂಡ ಕೆಲವೊಂದು ಸೂಚನೆಗಳನ್ನು ಕೊಡ್ತಕ್ಕಂಥದ್ದು. ಇನ್ನು ಕನ್ನಡಿ ಒಡೆದೋಗ್ತಕ್ಕಂಥದ್ದು, ಅಥವಾ ಕಾಗೆ ಮನೆ ಮುಂದೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಕ್ಕಂಥದ್ದು, ನಾಯಿ ಬಂದು ಮನೆ ಮುಂದೆ ಅರಚ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ನೋಡೋಕ್ಕೆ ಹೋದಾಗ, ಇನ್ನು ಸಾಮಾನ್ಯವಾಗಿ ಎಡಗಣ್ಣು ನಮಗೆ ಹೊಡ್ಕೊಳ್ಳೋದಾಗ ಅದು ಕೂಡ ಗಂಡಸರಿಗೆ ಎಡಗಣ್ಣು ಹೊಡ್ಕೊಂಡಾಗ ನಾವೇನೋ ಅದು ಅಶುಭ ಅಂತೀವಿ. ಅದೇ ಮಹಿಳೆಯರಿಗೆ ಬಲಗಣ್ಣು ಹೊಡ್ಕೊಂಡಾಗ ಅದು ಸ್ವಲ್ಪ ಅಶುಭ ಅಂತೂ ಕೂಡ ನಾವು ಹೇಳ್ತೀವಿ. ಇದರ ಜೊತೆಗೆ ಒಂದು ದೊಡ್ಡ ಅನಾಹುತ ಕೆಲವೇ ದಿನಗಳಲ್ಲಿ ಸಂಭವಿಸ್ತಾ ಇದೆ ಅಂದರೆ ಆ ಮನೆಯ ಗಿಡಗಳು, ಮನೆಯಲ್ಲಿರ್ತಕ್ಕಂಥ ಗಿಡಗಳು ಒಣಗೋಗ್ತಕ್ಕಂಥ ಸಾಧ್ಯತೆ, ಮರ ಒಣಗೋಗ್ತಕ್ಕಂಥದ್ದು. ಇನ್ನು ಸಣ್ಣ ಪುಟ್ಟ ಪದೇ ಗಾಯ, ನಾವು ಸುಮ್ಮನೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದ್ರು ಒಂದು ಎಡು ಬಿಟ್ಟು ಬಿದ್ದು ಹೋಗ್ತೀವಿ. ಇವೆಲ್ಲವೂ ಕೂಡ ಕೆಲವು ಸೂಚನೆಗಳು ಕೂಡ ಆಗಿರುತ್ತೆ. ಇನ್ನು ಅದರ ಜೊತೆಗೆ ಇದು ನೋಡಿ ಬಹಳ ಆಶ್ಚರ್ಯ, ಆಹಾರ ನಮಗೆ ಕೆಡುತ್ತೆ, ಆದರೆ ಬೇಗ ಆಹಾರ ಕೆಟ್ಟೋಗ್ಬಿಡೋದು. ಬೇಗ ಆಹಾರ, ಈಗ ಅಡುಗೆ ಮಾಡೋಕ್ಕೆ ಹೋದಾಗ ಆ ತಾಯಿಗೆ ಆ ಜ್ಞಾನನೇ ಗೊತ್ತಾಗಲ್ಲ, ಆ ಸಾಂಬಾರು ವಿಚಿತ್ರವಾಗಿ ಆಗ್ತಕ್ಕಂಥದ್ದು, ರುಚಿ ಕೆಡ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಸಾಕು ಪ್ರಾಣಿಗಳು ಸತ್ತಾಗಲೂ ಕೂಡ ಅದು ಕೂಡ ಒಂದು ಕೆಟ್ಟ ಸೂಚನೆಯ ಸಂಕೇತ ಅಂತೂ ಕೂಡ ನಾವು ಹೇಳ್ಬೋದು. ದೀಪಗಳು ಅಷ್ಟೇ, ಎಣ್ಣೆ ಒಳ್ಳೆ ಬತ್ತಿ ಚೆನ್ನಾಗಿದೆ, ಎಣ್ಣೆ ಚೆನ್ನಾಗಿದೆ, ತುಪ್ಪ ಹಾಕಿದಿರೋ ಇನ್ನೊಂದು ಹಾಕಿದಿರೋ, ಪದೇ ದೀಪ ಆರೋಗ್ತಕ್ಕಂತಹ ಒಂದು ಸಾಧ್ಯತೆ ಕೂಡ ಕೆಲವು ಸೂಚನೆಗಳನ್ನು ಕೊಡುತ್ತೆ. ಇದನ್ನೆಲ್ಲ ಬಂದಾಗ
ನಾವು ಆ ಮನೆಯಲ್ಲಿ ಪೂಜೆ ಜಪ ಅಥವಾ ಒಂದು ಗುರುಗಳ ಕರೆಸಿ ಅವರಿಗೆ ಪಾದಪೂಜೆ ಅಥವಾ ಒಬ್ಬ ವಿಪ್ರರನ್ನು ಕರೆಸಿ ಒಂದು ಹೊತ್ತಿಗೆ ಆಗ್ತಕ್ಕಂಥ ಆಹಾರವನ್ನು, ಅದರ ಜೊತೆಗೆ ಗೋಮೂತ್ರವನ್ನು, ಅರಿಶಿಣದ ನೀರನ್ನು ಇದನ್ನು ಅಥವಾ ಒಳ್ಳೆಯ ಶುದ್ಧ ಯಾವುದಾದ್ರೂ ನದಿಗಳ ನೀರನ್ನು ಅಥವಾ ತುಳಸಿ ನೀರನ್ನು, ಬಿಲ್ವಪತ್ರೆ ನೀರನ್ನು ಆ ಮನೆಯಲ್ಲಿ ಅಥವಾ ವಿಭೂತಿ ನೀರನ್ನು ಆ ಮನೆ ಪೂರ್ತಿಯಾಗಿ ಸಿಂಪಡಿಸ್ಕೊಂಡು ಸ್ವಲ್ಪ ಹೊತ್ತು ಜಪ ಮಾಡಿದ್ದೆ ಆದರೆ ಅದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು. ಇನ್ನು ಉಪ್ಪು ನೀರನ್ನು ಕೂಡ ಮನೆಯಲ್ಲಿ ಹಾಕ್ತಾರೆ. ಆದರೆ ಇವತ್ತಿನ ದಿವಸ ಏನಾಗಿದೆ ಅಂದರೆ ಕೆಲವು ಸೂಚನೆಗಳನ್ನು ನಾವು ಪಾಲಿಸಿದ್ದೆ ಆದರೆ ನಾವು ಯಾವಾಗಲೂ ಕೂಡ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತೀವಿ. ಆಚಾರದಲ್ಲಿ ಹೋಗೋಣ, ನಂಬಿಕೆಗಳಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡೋಣ, ಮೂಢನಂಬಿಕೆ ಬೇಡ, ನಂಬಿಕೆಗೆ ಪ್ರಾಶಸ್ತ್ಯ ಕೊಡೋಣ, ಭಗವಂತನ ಇರುವಿಕೆಯನ್ನು ಗುರುತಿಸೋಣ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.